ಅಲ್ಲಿ ಲೈಟಿಂಗ್ಸ್ ನೋಡೋಕ್ಕೂ ಮುಂಚೆನೇ ದಸರಾ ಕೇಕ್ ಶೋ ನೋಡ್ಕೊಬರೋಣ ಅಂತ ಹೇಳ್ಬಿಟ್ಟು ಅದು ಹೋಗಿರಲಿಲ್ಲ. ಸೊ ಅಲ್ಲಿ ಹೋದೋ ಟಿಕೆಟ್ ತಗೊಂಡು ನೋಡ್ತಾ ಇದ್ದೀರಾ, ದಸರಾ ಕೇಕ್ ಶೋ ಅಲ್ಟಿಮೇಟ್ ಆಗಿದೆ. ನಾವು ಹೇಳೋದಕ್ಕಿಂತ ಅದು ನೋಡಿದ್ರೇ ಚೆನ್ನಾಗಿರುತ್ತೆ. ಅದು ಇದನ್ನು ಕೇಕಿಂದ ಮಾಡವ್ರ ಅನ್ನೋದೇ ಆಶ್ಚರ್ಯ. ಅಷ್ಟು ಸಖತ್ತಾಗಿ ಮಾಡಿದರೆ. ಟಿಕೆಟ್ ತಗೊಂಡು ಒಂದೊಂದು ಟಿಕೆಟು 60 ರೂಪೀಸು. ಸೊ ತಗೊಂಡು ಹೋದೋ ಒಳಗಡೆ ಹೋಗಿ ನೋಡ್ತಾ ಇದ್ದೀರಾ ಪ್ಯಾಲೇಸ್ ಯಾವ ಥರ ಇದೆ ಅಂತ. ಸೊ ಅದೆಲ್ಲ ನೋಡಿದ್ರೆ ಇಮೇಜ್ ಥರ ಕಾಣುತ್ತೆ. ಸೊ ಅವರು ಇಮೇಜಸ್ ಅಲ್ಲ ಅದು. ಸೊ ಕೇಕಿಂದನೇ ಶೋ ಮಾಡಿರೋವಂಥ ಕೇಕ್ ಶೋ ಇದು. ಸೊ ನೋಡ್ತಾ ಇದ್ದೀರಾ, ನಮಗಂತೂ ತುಂಬಾ ಖುಷಿ ಆಯಿತು ಇದನ್ನು ನೋಡಿದ್ರೆ. ಯಾರಿಗೂ ಅಷ್ಟು ಈಸಿಯಾಗಿ ಕೇಕ್ ಶೋ ಅಂತ ಅನ್ಸಲ್ಲ. ಇದು ಕೇಕಿಂದ ಮಾಡಿದ್ದಾರೆ ನೋಡಿ, ನಮ್ಮ ಮಹಾರಾಜರದ್ದು ಇದು ಕೇಕಿಂದ ಮಾಡಿದ್ದಾರೆ ಅಂತಲೇ ಅನ್ಸಲ್ಲ. ನಾವು ಹಾಗೇ ಝೂಮ್ ಮಾಡಿ ನೋಡಿದ್ದೀವಿ, ಇದು ಕೇಕಿಂದನೇ ಮಾಡಿರೋದಾ ಅಂತ ಹೇಳ್ಕೊಂಡು. ತುಂಬ ಚೆನ್ನಾಗಿ ಶೋ ಮಾಡಿದ್ದಾರೆ. ಸೊ ಇದನ್ನು ಮಾಡಿರೋರಿಗೆ ತುಂಬಾ ಹ್ಯಾಟ್ಸ್ ಆಫ್ ಹೇಳಬೇಕು. ಅಷ್ಟು ಅಲ್ಟಿ ಅಂದರೆ ಅಲ್ಟಿಮೇಟಾಗಿ ಮಾಡಿದ್ದಾರೆ. ಹೋಗಿ ನೋಡೋರಿಗೆ ಯಾವುದೇ ರೀತಿಯಾದ ಡಿಸಪಾಯಿಂಟ್ ಆಗೋಲ್ಲ ಅಥವಾ ಇಷ್ಟೇನಾ ಅಂತ ಅನಿಸಲ್ಲ. ವಾವ್ ಅನ್ನೋ ಥರನೇ ಇದೆ. ನೋಡ್ತಾ ಇದ್ದೀರಾ, ನಮ್ಮ ಮೈಸೂರಿನ ಕನ್ನಂಬಾಡಿ ಕಟ್ಟೆ ಎಲ್ಲನೂ ಸಹ ನಮ್ಮ ಮೈಸೂರಿನ ಇಂಪಾರ್ಟೆಂಟ್ಸ್ ಪ್ಲೇಸ್ ಯಾವುದ್ಯಾವುದಿದೆ ಎಲ್ಲನೂ ಸಹ ಕೇಕ್ ಶೋನಲ್ಲಿ ಶೋ ಮಾಡಿದ್ದಾರೆ ಕೇಕಿಂದ. ಸೊ ಇದು ಇಮೇಜಸ್, ಇಷ್ಟು ಫೋಟೋಸ್ ಏನಿದೆ ಅದು ಇಮೇಜಸ್ ಇದೆ. ಸೊ ಇವಾಗೇನು ತೋರಿಸ್ತಾ ಇದ್ದೀನಿ ಇದೆಲ್ಲ ಕೇಕಿಂದನೇ ಮಾಡಿರೋದು. ಕೇಕ್ ಶೋ ಅಂದರೆ ಸ್ವಲ್ಪನೂ ಮೆಲ್ಟ್ ಆಗಿಲ್ಲ. ಸೊ ತುಂಬಾ ಚೆನ್ನಾಗಿದೆ, ತುಂಬಾ ನೋಡ್ಬೋದು. ನೋಡಿಲ್ಲ ಅನ್ನೋರು ಹೋಗಿ ನೋಡಿ ಅಂತ ಕೇಳ್ಕೊತಾ. ಸಕ್ಕತ್ತಾಗಿದೆ. ಇದರಲ್ಲಿ ಎರಡು ಮಾತೇ ಇಲ್ಲ. ನಮ್ಮ ಯೂನಿವರ್ಸಿಟಿ ಗಡಿಯಾರ ನೋಡ್ತಾ ಇದ್ದೀರಾ. ಸೊ ಪ್ರತಿಯೊಂದನ್ನು ತುಂಬ ನೀಟಾಗಿ ಕ್ಲಿಯರಾಗಿ ಮಾಡಿದ್ದಾರೆ. ಸೊ ಇದರಲ್ಲಿ ಎರಡು ಮಾತಾಡೋಕ್ಕೆ ಇಲ್ಲ. ನಮಗಂತೂ ತುಂಬಾ ಇಷ್ಟ ಆಯಿತು. ಅದರಿಂದ ನಾನು ನಿಮಗೆ ಈ ವಿಡಿಯೋನ ಶೇರ್ ಮಾಡ್ತಾ ಇರೋದು. ಸೊ ಸಕ್ಕತ್ತಾಗಿತ್ತು. ನಮಗೇ ಆಶ್ಚರ್ಯ ಆಗ್ತಾಯಿತ್ತು, ಇಷ್ಟೊಂದು ಚೆನ್ನಾಗಿದೆಯಾ, ಇಷ್ಟೊಂದು ನೀಟಾಗಿ ಎಲ್ಲೂ ಮೆಲ್ಟ್ ಆಗಿಲ್ಲ, ಏನಿಲ್ಲ. ಇದು ನೋಡಿದ್ರೆ ಯಾವುದೋ ಗೊಂಬೆ ಇರ್ಬೋದು ಅನ್ನೋ ಥರ ಇಮೇಜಸ್ ಇದೆ ಅನ್ನೋ ಥರ ಇದೆ. ಸೊ ಯಾವುದೇ ರೀತಿ ಡೌಟ್ ಬೇಡ, ಇದೆಲ್ಲ ಕೇಕಿಂದನೇ ಮಾಡಿರೋದು. ಸಕ್ಕತ್ತಾಗಿ ಮಾಡಿದ್ದಾರೆ. ನೋಡ್ತಾ ಇದ್ದೀರಾ, ಜನಗಳು ಅಷ್ಟೊಂದು ಕ್ರೌಡ್ ಏನಿಲ್ಲ. ಏಕೆಂದರೆ ತುಂಬ ಬಂದು ನೋಡ್ಕೊಂಡು ಹೋಗಿರೋರು ಇರೋದ್ರಿಂದ ಅಷ್ಟೊಂದು ಕ್ರೌಡ್ ಇರಲಿಲ್ಲ. ಸೊ ತುಂಬ ಚೆನ್ನಾಗಿತ್ತು. ನಮ್ಮದು ಲೈಟಿಂಗ್ಸ್ ಅಷ್ಟೇ ಪ್ಲ್ಯಾನ್ ಇದ್ದಿದ್ದು. ಆದ್ರೂ ನಾವು ನೋಡಿ ನಮ್ಮ RCB ಕಪ್ ನೋಡ್ತಾ ಇದ್ದೀರಾ. ನೆಕ್ಸ್ಟು ನಾವೇನೇ RCB ಗೆಲ್ಲೋರು. ಸೊ ಲೈಟಿಂಗ್ಸ್ ನೋಡೋಣ ಅಂದ್ಕೊಂಡು ಹೋದೋ. ಹಾಗೆಯೇ ಕೇಕ್ ಶೋ ನೋಡೋಣ ಅಂದ್ಬಿಟ್ಟು ಹೋದೋ. ಏನೋ ಇರಲಿ ಅಂದ್ಬಿಟ್ಟು ಹೋದೋ. ಸೊ ಇಷ್ಟೊಂದು ಸಖತ್ತಾಗಿದೆ ಅಂತ ಗೊತ್ತಿರಲಿಲ್ಲ. ನೋಡ್ತಾ ಇದ್ದೀರಾ, ಇದೆಲ್ಲ ಕೇಕಿಂದನೇ ಮಾಡಿರೋದು. ಯಾವುದೇ ರೀತಿ ಪ್ಲಾಸ್ಟಿಕ್ ಫ್ಲವರ್ ಆಗಿರ್ಬೋದು ಅಥವಾ ಬೇರೆ ಯಾವುದು ಆಲ್ಟರ್ನೇಟ್ ಮಾಡಿಲ್ಲ. ಸೊ ನೀಟಾಗೆ ಮಾಡಿದ್ದಾರೆ. ಕೇಕಿಂದನೇ ಮಾಡಿರೋದು. ಕ್ರೀಮಿಸ್ಸು ಬ್ರೆಡ್ಡು ಎಲ್ಲ ಮಿಕ್ಸ್ ಮಾಡಿನೇ ಮಾಡಿರೋದು. ಸೊ ತುಂಬ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗೂ ತೋರಿಸಿದ್ದಾರೆ. ಸೊ ನೋಡಿ, ಗಿಟಾರ್ ಒಂದು ಮೆಲ್ಟ್ ಆಗಿಬಿಟ್ಟಿತ್ತು, ಅದೊಂದು ಬಿಟ್ಟರೆ ಇನ್ಯಾವುದೂ ಮೆಲ್ಟ್ ಆಗಿಲ್ಲ. ಸೊ ಅಷ್ಟೇ ಸೇಫಾಗೂ ಇಟ್ಟಿದ್ದಾರೆ. ನೋಡ್ತಾ ಇದ್ದೀರಾ, ನಮ್ಮ ಮೈಸೂರಿನ ಟೈಗರ್, ನಮ್ಮ ಮೈಸೂರಿನ ನಮ್ಮ ರಾಜ್ಯದ ಪ್ರಾಣಿ ಯಾವುದು? ಹುಲಿ, ಟೈಗರ್. ಸೊ ತುಂಬ ಚೆನ್ನಾಗಿದೆ. ಎಲ್ಲನೂ ತುಂಬ ಹೋಗಿ ನೋಡುವಂಥ ಜಾಗನೇ ಇದೆಲ್ಲ. ತುಂಬ ಚೆನ್ನಾಗಿದೆ, ನೋಡ್ಬೋದು. ನೋಡಿ ಖುಷಿನೂ ಸಹ ಆಗುತ್ತೆ. ಡಿಸಪಾಯಿಂಟ್ ಯಾವುದೋ ಕಾರಣಕ್ಕೂ ಆಗಲ್ಲ. ನೋಡಿಲ್ಲ ಅನ್ನೋರು, ಮಿಸ್ ಮಾಡ್ಕೊಂಡಿರೋರಂತೂ ಸೀರಿಯಸ್ಲಿ ನೀವು ತುಂಬಾ ಮಿಸ್ ಮಾಡ್ಕೊಂಡಿದ್ದೀರ ಅಂತ ನಾನೇ ಹೇಳ್ತಾ ಇದ್ದೀನಿ. ಯಾಕೆಂದರೆ ಅಷ್ಟೊಂದು ಚೆನ್ನಾಗಿರೋದ್ರಿಂದ ಹೇಳ್ತಾ ಇರೋದು. ಈ ಸಲ ನಮ್ಮ ಮೈಸೂರಿನ ದಸರಾ ಎಲ್ಲ ಚೆನ್ನಾಗೇ ನಡೆದಿದೆ. ಲೈಟಿಂಗ್ಸ್ ಆಗಿರ್ಬೋದು, ಲೈಟಿಂಗ್ಸು ತುಂಬ ಚೆನ್ನಾಗಿ ಲಾಸ್ಟ್ ಇಯರ್ಗಿಂತ ಈ ಇಯರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೋಡ್ತಾ ಇದ್ದೀನಿ, ನಮ್ಮ ಬ್ರದರ್ಸು ಹೋಗ್ಬಿಟ್ಟು ಆಮೇಲೆ ಕೇಕ್ ಶೋ ಇರೋದ್ರಿಂದ ಅಲ್ಲಿ ಕೇಕ್ ಫ್ಲೇವರ್ಸ್ಗಳು ಚೇಂಜ್ ಫ್ಲೇವರ್ಸ್ಗಳು ತಗೊಂಡು ಕೇಕ್ ತಿಂದು, ಅದಾದಮೇಲೆ ಅವರು ತಿಂಡಿ ಪೋತರು ಇಬ್ಬರೂ. ಸೊ ಹಾಗಾಗಿ ಸ್ನ್ಯಾಕ್ಸ್ ಎಲ್ಲ ತಿಂದ್ಕೊಂಡು ಇನ್ನೇನು ಲೈಟಿಂಗ್ಸು ಟೈಮ್ ಆಗಿತ್ತು ಆಲ್ರೆಡಿ. ಲೈಟಿಂಗ್ಸ್ ಆನ್ ಆಗಿರುತ್ತೆ, ಹೋಗೋಣ ಅಂತ ಹೇಳ್ಬಿಟ್ಟು ಲೈಟಿಂಗ್ಸ್ ನೋಡೋಕ್ಕೆ ಅಂದ್ಕೊಂಡು ಹೊರಗಡೆ ಹೋಗ್ತಾಯಿದ್ದೋ. ಅದು ನಮ್ಮ RX ಗಾಡಿ ತಂದಿದ್ದೀವಿ. RX ಅಂದಮೇಲೆ ಕೇಳೋಂಗೆ ಇಲ್ಲ, ಕ್ರೇಜು ಸಖತ್ತಾಗಿರುತ್ತೆ. ತುಂಬ ಚೆನ್ನಾಗಿತ್ತು ಈ ಡೇ ಅಂತೂ. ನೋಡ್ತಾ ಇದ್ದರೆ ಇನ್ನೂ ತಿಂತಾನೇ ಇದ್ದಾರೆ. ಬಂದರೂ ಹೋಗೋಣ ಅಂದರೆ ಕೇಳ್ತಾ ಇಲ್ಲ. ಆಮೇಲೆ ಗಾಡಿ ತೊಗೊಂಡು ಹೊರಟು. ನೋಡ್ತಾ ತುಂಬ ಟ್ರಾಫಿಕ್ ಇತ್ತು. ಸೊ ನಮ್ಮ ಮೈಸೂರು ಅಂದರೆ ಕೇಳಬೇಕಾ, ಅದು ದಸರಾ ಟೈಮಲ್ಲಂತೂ ಕೇಳೋಂಗೆ ಇಲ್ಲ ನಮ್ಮ ಮೈಸೂರು.
ತುಂಬ ಟ್ರಾಫಿಕ್ ಇತ್ತು, ಆದ್ರೂ ಅಲ್ಲಿ ಇಲ್ಲಿ ನುಗ್ಗಿಸ್ಕೊಂಡು ಕರ್ಕೊಂಡು ಹೋದರು. ತುಂಬ ಚೆನ್ನಾಗಿತ್ತು ನೋಡಿಕೊಂಡು. ಅದಾದಮೇಲೆ ನೆಕ್ಸ್ಟ್ ಎಲ್ಲಿ ಹೋಗೋದು, ರೌಂಡ್ ಆಗ್ತಾಯಿದ್ದೋ ಸಿಟಿ ಎಲ್ಲ. ಆಮೇಲೆ ಎಲ್ಲಿ ಹೋಗೋದು ಅಂದ್ಕೊಂಡು ನೆಕ್ಸಸ್ ಮಾಲ್ಗೆ ಹೋಗೋಣ ಅಂತ ನಮ್ಮ ಅಕ್ಕನ ಮಗ ಹೇಳ್ದ. ನೆಕ್ಸಸ್ ಸರಿ ಹೋಗೋಣ ಅಂತ, ನನ್ನ ತಮ್ಮನೂ ಸರಿ ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲ ನೆಕ್ಸಸ್ ಮಾಲ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹಾಗೆಯೇ ಹೊರಟು ಇನ್ನೂ ಸಿಟಿ ರೌಂಡ್ ಹೊಡಿತಾನೇ ಇದ್ದೀವಿ. ನೋಡ್ತಾ ಇದ್ದೀರಾ, ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಾಗಿದೆ. ಸೊ ಇದರಲ್ಲಿ ಬೇರೆ ಮಾತೇ ಇಲ್ಲ. ಇನ್ನೂ ಒಂದು ದಿನ ಅಲ್ಲ, ನಾನು ತುಂಬ ದಿನ ಹೋಗಿದ್ದೀನಿ. ಇದು ನಮ್ಮ ಮೈಸೂರು ಅರಸು ರೋಡಂತೂ ನೋಡೋಕ್ಕೆ 2 ಕಣ್ಣು ಸಾಲಲ್ಲ, ಆ ಥರ ಇದೆ. ಸೊ ಈ ಸಲ ಆಲ್ಮೋಸ್ಟ್ ವೀಡಿಯೋಸ್ಗಳೆಲ್ಲ ಅರಸು ರೋಡಲ್ಲೇ ಬಂದಿರೋದು ಎಲ್ಲರದ್ದು. ಫೋಟೋಸು ವೀಡಿಯೋಸು ಆ್ಯಂಡ್ ಫೋಟೋ ಶೂಟು ಸಹ ನಡೀತಾ ಇದೆ ಈ ಒಂದು ದಸರಾ ಲೈಟಿಂಗ್ಸಲ್ಲಿ. ತುಂಬ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ. ಸೊ ಎಲ್ಲ ನೋಡಿಕೊಂಡು ಹೋಗಿದ್ದಾರಿಲ್ಲೇ ಕರ್ಕೊಂಡು ಯಾಕೆಂದರೆ ಅವ್ರಿಗೆ ಸಿಕ್ಕಿದೆ ಕೈಯಲ್ಲಿ ಬಿಡ್ತಾರ ಅವರು, ಕರ್ಕೊಂಡೋದ್ರು. ನೋಡ್ತಾ ಇದ್ದೀರಾ ನಮ್ಮ ನೆಕ್ಸಸ್ ಮಾಲು PVR. ಶೋ ಇದ್ದರೆ ಶೋಗೆ ಹೋಗೋಣ ಕಾಂತಾರ ಮೂವಿಗೆ ಅಂದ್ಕೊಂಡು ಹೋದೋ. ಸೊ ಅಲ್ಲಿ ಹೋದ್ಮೇಲೆ ಪ್ಲಾನೇ ಚೇಂಜ್ ಆಗೋಯ್ತು. ಹೇಳಿದ್ನಲ್ಲ ತಿಂಡಿ ಪೋತ್ರು ಅಂತ. ಸೊ ಹಾಗಾಗಿ ಅಲ್ಲೆಲ್ಲ ರೌಂಡ್ ಹಾಕ್ಕೊಂಡು ಒಳಗಡೆ ಮೂವಿಗೆ ಹೋಗೋದು ಬೇಡ ಅಂತ ಕ್ಯಾನ್ಸಲ್ ಮಾಡಿದ್ರು. ಹೋಗೋಣ ಅಂತ ಅಂದ್ಕೊಂಡೇ ಒಳಗಡೆ ಹೋಗಿದ್ದು. ಸೊ ನೋಡಿ ಹಾಗೆ ವೀಡಿಯೋದಲ್ಲಿ ಏನು ಮಾಡ್ತಾರೆ ಅಂತ. ಅವರು ಹೋಗಿ ಕರ್ಕೊಂಡೋಗಲ್ಲ ಮೂವಿಗೆ ಅಂತ, ಹೋಗಿ ಮೂವಿ ತೋರಿಸಲ್ಲ. ನಾಳೆ ಬರೋಣ ಮತ್ತು ಇವಾಗ ಸಿಟಿ ರೌಂಡ್ ಹೊಡಿಬೇಕು ಅಂತ ಹೇಳ್ದೋ. ಈ ನೋಡಿ ಇವನು ಸ್ಪೀಡಾಗಿ ಹೋಗಬೇಕು, ಸೌಂಡ್ ಜಾಸ್ತಿ, ಪಾರ್ಕಿಂಗಲ್ಲಿ ಸೌಂಡ್ ಜಾಸ್ತಿ ಬರುತ್ತೆ ಅಂತ ಹೋಗ್ತಾ ಇದ್ದಾನೆ. ಆ ಕಾರ್ನವರು ಸೈಡ್ ಬಿಡ್ತಾ ಇಲ್ಲ, ಅವ್ರನ್ನ ಬಿಡ್ತಾ ಇಲ್ಲ. ಸ್ಪೀಡ್ ಮಾಡಿಕೊಂಡು ರೇಸ್ ಮಾಡ್ಕೊಂಡು ಹೋಗಬೇಕು, ಸೌಂಡ್ ತುಂಬ ಚೆನ್ನಾಗಿದೆ ಅಂತ ಹೋದೋ. ಹಾಗೂ ಈಗ ಬಂದು ನೆಕ್ಸ್ಟ್ ಹುಡುಕ್ತಾ ಇದ್ದಾನೆ ಜಾಗ ಇದ್ರೂ. ಸೊ ಅಂತೂ ಇಂತೂ ಪಾರ್ಕ್ ಮಾಡಿ ಬಂದು ನೆಕ್ಸಸ್ ಮಾಲ್ ಒಳಗಡೆ ಬಂದು ಬುಕ್ ಸ್ಟೋರ್ ನೋಡ್ದೆ. ನಮ್ಮ ಅಕ್ಕನ ಮಗ ನೋಡಿದ ತಕ್ಷಣವೇ ಅವನಿಗೆ ಬುಕ್ಸ್ ಅಂದರೆ ತುಂಬ ಇಷ್ಟ. ಹೋದ ಬುಕ್ಸ್ ಅದೆಲ್ಲ ನೋಡಿಕೊಂಡು ಅದಾದಮೇಲೆ ಡಾಲ್ಫಿನ್ ಬಂದುಬಿಟ್ಟು ಒಳಗಡೆ ಪಿಜ್ಜಾ ಬರ್ಗರು ಮತ್ತು ಪೆಪ್ಸಿ ಎಲ್ಲ ತೊಗೊಂಡು ಕೂತ್ಕೊಂಡು ಮಾತಾಡಿಕೊಂಡು ತಿಂದ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ದು. ಎಲ್ಲ ಜನ ಹೋಗ್ತಾಯಿದ್ರು. ಇನ್ನೂ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೊರಡೋಣ ಹೊರಟು. ನಾವು ಹೊರಡೋ ಅಷ್ಟರಲ್ಲಿ 1 o'clock ಆಗಿತ್ತು. ಲೈಟಿಂಗ್ಸ್ ಎಲ್ಲ ಆಫ್ ಆಗಿಬಿಟ್ಟಿತ್ತು. ಹಾಗೆಯೇ ನೈಟ್ ಔಟ್ ಹೋದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಇನ್ನೊಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಕೊಂಡು ಹೋದೋ. ಟೈಮ್ ಆಗಿತ್ತು ಆಲ್ರೆಡಿ. ಸೊ ಇವತ್ತಿನ ಮಿನಿ ವ್ಲಾಗ್ ಇಷ್ಟೇ. ಸೊ ಟಾಟಾ.